ಇತ್ತ ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಅಬ್ಬರದ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ಕಣಕ್ಕಿಳಿದಿರುವ ಆನಂದಸ್ವಾಮಿ ಗಡ್ಡದೇವರ ಮಠ ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ಬ್ಯಾಡಗಿಯಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಕೋಟೆಬೆನ್ನೂರು, ಕದರಮಂಡಲಗಿ, ಬ್ಯಾಡಗಿ, ಶಿಡೇನೂರಿನಲ್ಲಿ ಆನಂದಸ್ವಾಮಿ ಗಡ್ಡದೇವರ ಮಠ ಕ್ಯಾಂಪೇನ್ ಮಾಡಿದ್ದಾರೆ. ಕೈ ಅಭ್ಯರ್ಥಿಗೆ ಎಂಎಲ್ಎ ಬಸವರಾಜ ಶಿವಣ್ಣನವರ್ ಸಾಥ್ ನೀಡಿದ್ದಾರೆ. ನಮ್ಮ ಮೋಟೇಬೆನ್ನೂರು ಗ್ರಾಮದ ಒಂದು ಸಂಪೂರ್ಣವಾಗಿ ಓಣಿಗೆ ಬಂದು ತಮ್ಮನ್ನ ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ತುಂಬ ಹೃದಯದಿಂದ ಅವ್ರನ್ನ ಇದೇ ಮುಂಬರುವ ಲೋಕಸಭೆ ಎಲೆಕ್ಷನ್ಗೆ ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭೆ ಎಲೆಕ್ಷನ್ಗೆ ನಿಂತಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಮ್ಮ ಮೋಟೇಬೆನ್ನೂರು ಖಂಡಿತ ಸ್ಮಿತಾ, ಮತದಾನಕ್ಕೆ ಇನ್ನು ಕೇವಲ 3 ದಿನ ಇದೆ. ಈ 3 ದಿನದ ಹೊತ್ತಿನಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಹೊಸ ಅಸ್ತ್ರವನ್ನು ಹೂಡಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಒಂದು ಪರಿಹಾರದ ವಿಚಾರವಾಗಿ ಕೇಂದ್ರ ಒಂದು ವಾರದೊಳಗಡೆ ನಿರ್ಧಾರ ಮಾಡಿ ಅದನ್ನು ಪರಿಹಾರ ಕೊಡಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಾದ ಮೇಲೂ ಕೂಡ ಇವತ್ತು ರಾಜ್ಯ ಸರ್ಕಾರವೇ ಒಂದು ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡುತ್ತೆ ಅನ್ನೋದಾದರೆ ಇದು ಒಂದು ರೀತಿಯಲ್ಲಿ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಮತ್ತು ಬಿಜೆಪಿಯ ವಿರುದ್ಧ ಒಂದು ಅಸ್ತ್ರವಾಗಿ ಕೂಡ ಇದನ್ನು ರಾಜ್ಯ ಸರ್ಕಾರ ಬಳಸ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಆ ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿತ್ತು. ಇದಕ್ಕೆ ಸಚಿವರು ಮತ್ತು ಶಾಸಕರು ಕೂಡ ಭಾಗಿಯಾಗುವ ಮೂಲಕ ಆ ಒಂದು ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಏನು ಸುಳ್ಳು ಹೇಳ್ತಾ ಇದೆ, ಅದರಲ್ಲೂ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಪರಿಹಾರವನ್ನು ಕೊಡೋದಕ್ಕೆ ವಿಳಂಬವಾಯಿತು. ಅದು ಕಾರಣ ಯಾಕೆಂದ್ರೆ ನೀತಿ ಸಂಹಿತೆ ಬಂತು ಅನ್ನುವಂಥ ಮಾತನ್ನು ಹೇಳಿದ್ರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದನ್ನ ಪುನರುಚ್ಚಾರ ಮಾಡಿದ್ರು. ಆದರೆ ಈಗ ಬರ ಪರಿಹಾರ ಮತ್ತು ನೆರೆ ವಿಚಾರವಾಗಿ ಪರಿಹಾರವನ್ನು ಕೊಡೋಕ್ಕೆ ಯಾವುದೇ ರೂಲ್ಸ್ಗಳು ಅಡ್ಡಿ ಆಗಲ್ಲ ಅನ್ನುವಂಥ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಂತ ಬೂಸ್ಟರ್ ಡೋಸ್. ಆ ನಿಟ್ಟಿನಲ್ಲಿ ಇದನ್ನ ಚುನಾವಣೆಗೂ ಕೂಡ ಬಳಸ್ಕೋಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರತಿಭಟನೆಯನ್ನ ಏಕಾಏಕಿ ಅಂದ್ರೆ ನಿನ್ನ ರಾತ್ರಿ ನಿರ್ಧಾರ ಆಗಿರ್ತಕ್ಕಂಥ ಇದೊಂದು ಪ್ರತಿಭಟನೆ, ಅದನ್ನ ಇವತ್ತು ಆ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ಒಂದು ಸಂದೇಶ ಹೋಗಬೇಕು ಮತ್ತು ಉಳಿದಂತೆ ಮತದಾನದ ಮೇಲೂ ಕೂಡ ಪರಿಣಾಮ ಬೀರಬೇಕು. ನಾವು ಸತ್ಯವನ್ನು ಹೇಳಿದ್ರು ಕೂಡ ಬಿಜೆಪಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತು, ಸುಳ್ಳನ್ನ ಕಾಂಗ್ರೆಸ್ ಹೇಳ್ತಾ ಇದೆ ಅನ್ನುವಂಥದ್ದು. ಆದರೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದ್ರಿಂದ ನಮಗೆ ಪರಿಹಾರವನ್ನ ಸುಪ್ರೀಂ ಕೋರ್ಟ್ ಕೊಡಿಸ್ತಾ ಇದೆ ಮತ್ತು ಅದನ್ನು ಶೀಘ್ರವಾಗಿ ಕೊಡಬೇಕು ಅನ್ನುವಂಥ ಒತ್ತಡದ ತಂತ್ರದ ಭಾಗವಾಗಿ ಇವತ್ತಿನ ಪ್ರತಿಭಟನೆ ನಡೆದಿರತಕ್ಕಂಥದ್ದು. ಸ್ಮಿತಾ.